ಪ್ರತಿಷ್ಠಿತ ಬೆಂಗಳೂರಿನ ಮಂತ್ರಿ ಮಾಲ್ಗೆ ಬಿಗ್ ಶಾಕ್. 51 ಕೋಟಿ ತೆರಿಗೆಯನ್ನ ಉಳಿಸಿಕೊಂಡಿದೆ ಮಂತ್ರಿ ಮಾಲ್. ಹಾಗಾಗಿ ತೆರಿಗೆ ಕಟ್ಟೋವರೆಗೂ ಮಂತ್ರಿ ಮಾಲ್ ಓಪನ್ ಮಾಡೋದಕ್ಕೆ ಬಿಡಲ್ಲ. ಮಂತ್ರಿ ಮಾಲ್ಗೆ ಬೀಗ ಜಡಿದಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಜನರಿಲ್ಲದೆ ಬಿಕೋ ಅಂತ ಇದೆ ಮಂತ್ರಿ ಮಾಲ್. ಬಂದಿರುವಂತಹ ಕೆಲ ಶಾಪಿಂಗ್ ಪ್ರಿಯರು ಮಾಲ್ ಹೊರಗಡೆ ನಿಂತಿದ್ದಾರೆ. ಮುಖ್ಯ ದ್ವಾರಕ್ಕೆ ಬೀಗ ಜಡಿದಿದೆ ಬಿಬಿಎಂಪಿ. ಇದೇನು ಮೊದಲನೇ ಸಲ ಅಲ್ಲ, ಪದೇ ಪದೇ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗುತ್ತೆ. ತೆರಿಗೆ ಉಳಿಸಿಕೊಂಡಿದ್ದನ್ನ ಕಟ್ಟದೆ ಮಂತ್ರಿ ಮಾಲ್ ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಸಿಬ್ಬಂದಿ ಬೀಗ ಜಡಿದಿದ್ದಾರೆ. ಮತ್ತೆ ಬೀಗ ಬಿದ್ದಿದೆ ಮಂತ್ರಿ ಮಾಲ್ಗೆ. 51 ಕೋಟಿ ತೆರಿಗೆಯನ್ನು ಉಳಿಸಿಕೊಂಡಿರೋದು ಮಂತ್ರಿ ಮಾಲ್. ಪದೇ ಪದೇ ಮಂತ್ರಿ ಮಾಲ್ಗೆ ಎಚ್ಚರಿಕೆಯನ್ನ ಕೊಡ್ತಲೇ ಬಂದಿದೆ ಬಿಬಿಎಂಪಿ. ಉಳಿಸಿಕೊಂಡಿರುವ ಬಾಕಿ ತೆರಿಗೆಯನ್ನ ಕಟ್ಟಿ ಅಂತ. ಸಂಪೂರ್ಣವಾಗಿ ಬಾಕಿ ತೆರಿಗೆಯನ್ನ ಕಟ್ಟೋದ್ರಲ್ಲಿ ವಿಫಲ ಆಗಿರುವಂತಹ ಮಂತ್ರಿ ಮಾಲ್ ಇನ್ನೂ 51 ಕೋಟಿ ತೆರಿಗೆ ಉಳಿಸಿಕೊಂಡಿರೋದ್ರಿಂದ ಮತ್ತೆ ಬೀಗ ಬಿದ್ದಿದೆ. ಕೋಟಿ ತೆರಿಗೆ ಹಣವನ್ನ ಕಟ್ಟದೆ ಬಾಕಿ ಉಳಿಸಿಕೊಂಡಿರುವಂತಹ ಮಂತ್ರಿ ಮಾಲ್ಗೆ ಈಗಾಗಲೇ ಬಿಬಿಎಂಪಿ ಬೀಗ ಜಡಿದಿದೆ. ಅದರ ಬೆನ್ನಲ್ಲೇ ಶಾಪಿಂಗ್ ಪ್ರಿಯರಿಗೂ ಕೂಡ ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಮಂತ್ರಿ ಮಾಲ್ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಈಗ ನಾವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಬರುವಂತಹ ಜನ ಹೇಗೆ ಜನ ಮುಂದೆ ನಿಂತಿದ್ದಾರೆ ಅಂತ ಹೇಳಿ. ಯಾಕಂತಂದರೆ ಮಂತ್ರಿ ಮಾಲ್ ಅಂತಂದರೆ ಅಲ್ಲಿ ಶಾಪಿಂಗ್ ಪ್ರಿಯರು ಒಂದಷ್ಟು ಶಾಪಿಂಗ್ ಮಾಡೋದಕ್ಕೆ ಅಥವಾ ಸಿನಿಮಾ ನೋಡೋದಕ್ಕೋ ಒಂದಷ್ಟು ಎಂಜಾಯ್ ಮಾಡೋದಕ್ಕೆ ಅಂತೇಳಿ ಜನ ಬರ್ತಾರೆ. ಆದರೆ ಇವತ್ತು ಜನ ಬಂದು ವಾಪಸ್ ಆಗ್ತಾ ಇದ್ದಾರೆ. ಯಾಕಂತಂದರೆ ಕೋಟ್ಯಾಂತರ ರೂಪಾಯಿ ಅಂದರೆ ಸುಮಾರು 51 ಕೋಟಿ ರೂಪಾಯಿಯನ್ನು ತೆರಿಗೆ ಕಟ್ಟದೆ ಉಳಿಸ್ಕೊಂಡಿರುವಂತಹ ಮಂತ್ರಿ ಮಾಲ್ ಏನಿದೆ ಈಗ ಅದಕ್ಕೆ ಬೀಗ ಜಡಿದಿರುವಂಥದ್ದು. ಸುಮಾರು 2018ರಿಂದಲೂ ಕೂಡ ಈ ಒಂದು ತೆರಿಗೆ ಹಣವನ್ನು ಕಟ್ಟದೆ ಬಿಬಿಎಂಪಿಗೆ ವಂಚನೆ ಮಾಡ್ತಾನೇ ಇತ್ತು. ಹಲವು ಬಾರಿ ಬಿಬಿಎಂಪಿಯಿಂದ ಬೀಗ ಜಡಿತಾನೇ ಇತ್ತು. ಆದರೆ ಕೊಟ್ಟಿರುವಂತಹ ಏನು ಡೆಡ್ಲೈನ್ ಏನಿದೆ ಅದರಲ್ಲೂ ಕೂಡ ದುಡ್ಡನ್ನು ತೆರಿಗೆ ಹಣವನ್ನು ಕಟ್ಟಿಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಬಿಬಿಎಂಪಿ ಪೂರ್ತಿ ಬೀಗ ಜಡಿದಿರುವಂಥದ್ದು. ನಿನ್ನೆ ಅಷ್ಟೇ ಬೀಗ ಜಡಿದಿದೆ. ಯಾರೂ ಕೂಡ ಇನ್ನು ತೆರಿಗೆ ಹಣವನ್ನು ಕಟ್ಟೋವರೆಗೂ ಕೂಡ ಬಾಗಿಲನ್ನು ಓಪನ್ ಮಾಡೋದಿಲ್ಲ ಅಂತ ಹೇಳಿ ಈಗಾಗಲೇ ಏನು ಬಿಬಿಎಂಪಿ ಅಧಿಕಾರಿಗಳು ಹೇಳಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿದೆ. ಬಂದಿರುವಂತಹ ಏನು ಶಾಪಿಂಗ್ ಪ್ರಿಯರು ಏನಿದ್ದಾರೆ ಅವ್ರಿಗಂತೂ ಶಾಕಿಂಗ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೂರ್ತಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಪಕ್ಕದಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ. ಜೊತೆಗೆ ಬಿಬಿಎಂಪಿ ಮಾರ್ಷಲ್ಗಳನ್ನು ಕೂಡ ನಿಯೋಜಿಸಲಾಗಿದೆ. ಅಂದರೆ ಇಲ್ಲಿ ತೊಂದರೆ ಆಗಬಾರ್ದು. ಯಾವುದೇ ಕ್ಷಣದಲ್ಲೂ ಕೂಡ ಏನಾದರೂ ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಭದ್ರತೆಯನ್ನು ಒದಗಿಸಿರುವಂಥದ್ದು. ಹಾಗಾಗಿ ಸದ್ಯಕ್ಕಂತೂ ಬಿಬಿಎಂಪಿ ಹೇಳ್ತಾ ಇರುವಂಥದ್ದು ಬಿಬಿಎಂಪಿಯ ಫೆಸಿಲಿಟಿ ಏನು ಮೂಲಭೂತ ಸೌಕರ್ಯ ಏನಿದೆ ಅದೆಲ್ಲವನ್ನು ಕೂಡ ಮಂತ್ರಿ ಮಾಲ್ ಪಡೆದುಕೊಳ್ಳುತ್ತೆ. ಆದರೆ ದುಡ್ಡು ಮಾತ್ರ ಕಟ್ತಾ ಇಲ್ಲ. ಸುಮಾರು 2018ರಿಂದಲೂ ಕೂಡ ಇದುವರೆಗೆ 51 ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಬಾಕಿ ಉಳಿಸ್ಕೊಳ್ಳೋಕ್ಕಾಗುತ್ತೆ. ಆದರೆ ಸೌಲಭ್ಯವನ್ನು ಪಡೆದುಕೊಳ್ಳುವಂತಹ ಮಂತ್ರಿ ಮಾಲ್ಗೆ ಯಾಕೆ ತೆರಿಗೆ ಹಣವನ್ನು ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಈ ಹಿಂದೆಯೂ ಕೂಡ ಬೀಗ ಜಡಿದಿತ್ತು. ಬೀಗ ಜಡಿದು 2 ದಿನಕ್ಕೆ ಮತ್ತೆ ಓಪನ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬೀಗ ಓಪನ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಪಟ್ಟು ಹಿಡಿದಿದೆ ಬಿಬಿಎಂಪಿ. ಹಾಗಾದರೆ ಬಿಬಿಎಂಪಿಗೆ ತೆರಿಗೆ ಹಣ ಏನಿದೆ ಬಾಕಿ ಅದನ್ನು ಕಟ್ಟುತ್ತಾ ಮಂತ್ರಿ ಮಾಲ್ ಓಪನ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.